ಸಹಜವಾಗಿದೆ. ಇದನ್ನು ಮುಟ್ಟಬೇಕಾದ್ರೆ ಸ್ಮೆಲ್ ಬರ್ತದೆ. ಶುಂಠಿ ಅಂತ ಹೇಳಿದ್ರೆ ಆ ರೀತಿ ಸ್ಮೆಲ್ ಇದ್ರೆ ಮಾತ್ರ ಶುಂಠಿ, ಇನ್ಯಾವುದು ಹೈಬ್ರಿಡ್ ಇದನ್ನಲ್ಲ. ಇದು ಈ ಹೂವು ಬಂದ್ರೆ ಆಯ್ತು, ಇದರ ಬೆಳವಣಿಗೆ ಪೂರ್ತಿ ಆಯ್ತು ಅಂತ ಲೆಕ್ಕ. ಇದು ಹೂವು ಬಂದು ಇದು ಒಣಗ್ತದೆ, ಒಣಗಿದಾಗಿದ್ರೆ ಬೆಳವಣಿಗೆ ಆಯ್ತು. ನೋಡಿ ಹಳದಿ ಹೇಗಿದೆ ನೋಡಿ, ಹಳದಿ ಗಮ್ ಅಂತ ಬರ್ತಾ ಇದೆ. ಅಲ್ಲಿ ಕೆಳಗಡೆ ಶುಂಠಿ ಇದೆ, ಎರಡು ಮಿಕ್ಸ್ ಆಗಿ ಸ್ಮೆಲ್ ಬರ್ತದೆ ಒಂದು ಬುಡದಲ್ಲಿ. ಕಟ್ಟಿಂಗ್ ಮಾಡುವ ಟೈಮ್ ಯಾವುದು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಇದನ್ನು ಕಟ್ಟಿಂಗ್ ಮಾಡಲಿಕ್ಕೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟದ ಬಗ್ಗೆ 5ನೇ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಾನು ಇವತ್ತು ನಮ್ಮ ತೋಟದ ಒಳಗಡೆ ಇದ್ದೇನೆ. ಇಲ್ಲಿ ಬೇರೆ ಬೇರೆ ಮಿಶ್ರ ಮೇಳಗಳಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಪೆಪ್ಪರ್ ಇದೆ, ಅಡಿಕೆ ಇದೆ, ರಂಬುಟನ್ ಇದೆ, ಬಾಳೆ ಇದೆ, ಇದೆಲ್ಲವೂ ಇದೆ. ತೋಟ ಅಂತ ಹೇಳಿದ್ರೆ ಒಂದು ಬೆಳೆ ಇರುವಂಥದ್ದಲ್ಲ, ಎಲ್ಲ ಮಿಕ್ಸಪ್ ಆಗಿ ಇರುವಂಥದ್ದು. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರುವಂಥ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಇದು ಇವತ್ತು ಯಾವುದು ಟೀಚಿಂಗ್ ಮಾಡ್ತಾರೆ, ಕಲಿಸ್ತಾ ಇಲ್ಲ, ಒಂದು ಸಂಗತಿಯನ್ನು ನಿಮ್ಗೆ ತೋರಿಸುವ ಅಂತೇಳಿ. ಶುಂಠಿ ಮತ್ತು ಅರಸಿನ, ಟರ್ಮರಿಕ್, ಇದೆರಡನ್ನು ನಾವು ಹೆಚ್ಚು ಆಹಾರಕ್ಕೆ ಉಪಯೋಗಿಸ್ತೇವೆ. ಇದು ರುಚಿಗಿಂತ ಹೆಚ್ಚಾಗಿ ಆಂಟಿಬಯೋಟಿಕ್, ಬೇರೆ ಬೇರೆ ರೀತಿಯ ನಮಗೆ ರೋಗ ಅಥವಾ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ಮೆಡಿಸಿನ್ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ನಿಮಗೆ ನೋಡಿರ್ಬೋದು ನೀವು, ಯಾವುದೇ ಕಷಾಯ ಮಾಡಬೇಕಾದ್ರೆ ಅದಕ್ಕೆ ಶುಂಠಿಯನ್ನು ಉಪಯೋಗಿಸ್ತಾರೆ ಅಥವಾ ಹಳದಿಯನ್ನು ಉಪಯೋಗಿಸ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಗಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ವರೆಗೆ ಬಂದಿದೆ, ಹಳದಿಯ ಹುಡಿಗೆ ಬಂದಿದೆ. ಆ ಹುಡಿಗೆ ಪ್ರಿಸರ್ವೇಟಿವ್ಸ್, ಪೆಸ್ಟಿಸೈಡ್ ಆಗಿರ್ತಾರೆ, ಹಾಳಾಗಬಾರ್ದು ಅಂತೇಳಿ ಹಾಕಿರ್ತಾರೆ. ಅದರ ಒರಿಜಿನಾಲಿಟಿ, ಯಾವ ರೋಗ ನಿರೋಧಕ ಶಕ್ತಿಯನ್ನು ಜಾಗೃತಿ ಮಾಡುವಂಥ ತಾಕತ್ತಿದೆ ನೋಡಿ, ಅದನ್ನು ಕಳ್ಕೊಂಡಿರ್ತದೆ ಅದು. ಅದಕ್ಕೋಸ್ಕರ ನೀವು ನಿಮ್ಮ ಮನೆಗಳಲ್ಲಿ ಕೇವಲ ಒಂದು 6 ಅಡಿ 6-3 ಅಡಿ ಇದ್ರೆ ಸಾಕು, ನೀವು ಇದೆರಡನ್ನು ರೆಡಿ ಮಾಡ್ಕೋಬೋದು, ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಇದು ಮನೆಯಲ್ಲಿ ತಯಾರು ಮಾಡ್ಕೊಂಡು ಉಪಯೋಗ ಮಾಡಿದರೆ ಮಾತ್ರ ಇದು ಲಾಭ ಇರೋದು. ಇದು ಇನ್ಯಾರೋ ಎಲ್ಲೋ ಕೆಮಿಕಲ್ ಹಾಕಿರುವಂಥದ್ದು, ಇನ್ಯಾವುದೋ ಎಲ್ಲೋ ಒಂದು ಕಡೆ ಅದನ್ನು ಗ್ರೈಂಡ್ ಮಾಡಿರುವಂಥದ್ದು, ಅದನ್ನು ಶುಂಠಿ ಅಂತೇಳಿ ನಾವು ಮನೆಗೆ ಸಾಂಬಾರಿಗೆ ಹಾಕಿ ತಿನ್ನುವಂಥದ್ದು, ಅದರದ್ದು ನಾನು ಗ್ಯಾರಂಟಿ ಹೇಳಿಕ್ಕೆ ಬರೋದಿಲ್ಲ. ಆದರೆ ಇದರಲ್ಲಿ ನಾನು ಗ್ಯಾರಂಟಿ ಹೇಳಿಕ್ಕೆ ಬರ್ತದೆ. ಅದಕ್ಕೋಸ್ಕರ ನಾನು ಮನೆ ಪಕ್ಕದಲ್ಲಿ 2 ಕಡೆ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಶುಂಠಿ ಮತ್ತು ಅರಶಿನವನ್ನು ಮಾಡಿದ್ದೇನೆ. ಅದನ್ನು ಇವತ್ತು ನಿಮಗೆ ತೆಗೆದು ತೋರಿಸ್ತೇನೆ. ಅದರಲ್ಲಿ ಎಷ್ಟು ಬಂದಿದೆ, ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತಾರೆ, ಬನ್ನಿ. ನೋಡಿ, ನಮ್ಮ ತೋಟದೊಳಗೆ ಬಂದಿದ್ದೇನೆ. ನ್ಯಾಚುರಲ್ ಫಾರ್ಮಿಂಗ್, ಸಹಜವಾಗಿ ಬೆಳೆದು ಅಂತ ಹೇಳಿ ಈ ರೀತಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತದೆ ಗಣೇಶ ಅಂತ ತೋರಿಸಿ, ಫುಲ್ ಕಾಡು ಟೈಪಲ್ಲಿ ಬೆಳೆದಿದೆ. ಆದರೆ ಇದರೊಳಗಡೆ ಶುಂಠಿ ಇದೆ. ಇದೆಲ್ಲ ಶುಂಠಿ ನೋಡಿ ಹೇಗಿದೆ ನೋಡಿ. ನನ್ನ ಹೈಟಿಗೆ ಅದರದ್ದು ಸ್ವಲ್ಪ ಎತ್ತರದಲ್ಲಿದೆ, ಅದರದ್ದು 3 ಅಡಿ 4 ಅಡಿಯಷ್ಟು ಎತ್ತರಕ್ಕೆ ಬೆಳೆದಿದೆ. ಇದನ್ನು ಕಟ್ಟಿಂಗ್ ಮಾಡುವ ಟೈಮ್ ಯಾವುದು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಇದನ್ನು ಕಟ್ಟಿಂಗ್ ಮಾಡಲಿಕ್ಕೆ. ಆದರೆ ಈಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಕಟ್ಟಿಂಗ್ ಮಾಡ್ತಾನೆ. ಅದಕ್ಕೇನು ಕಟ್ಟಿಂಗ್ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಹತ್ರ ತಗೊಂಬನ್ನಿ ಗಣೇಶ. ನೀವು ನೋಡಿರ್ಲಿಕ್ಕಿಲ್ಲ, ನೋಡಿ ಇಲ್ಲಿ ಶುಂಠಿಯ ಹೂ ನೋಡಿ, ಇದು ಶುಂಠಿಯ ಹೂ. ಈ ಹೂ ಬಂದರೆ ಆಯಿತು, ಇದರ ಬೆಳವಣಿಗೆ ಪೂರ್ತಿ ಆಯಿತು ಅಂತ ಲೆಕ್ಕ. ಇದು ಹೂ ಬಂದು ಇದು ಒಣಗ್ತದೆ, ಒಣಗಿದಾಗಿದ್ರೆ ಬೆಳವಣಿಗೆ ಆಯಿತು, ಇದು ಪೂರ್ತಿ ಒಣಗಿದಾಗಿದೆ ಆಯಿತು ಅಂತೇಳಿ. ಆದರೆ ನಿಮಗೆ ತೋರಿಸ್ತೇನೆ. ಇದನ್ನು ಹಾಕಿದ ಮೇಲೆ ಇದರ ಬುಡಕ್ಕೆ ಬರಲಿಲ್ಲ. ನಾನು ಇದನ್ನು ಹಾಕಿ ಸುಮಾರು ಒಂದು 4 ತಿಂಗಳಾಯ್ತು. ಇದು 4 ತಿಂಗಳವರೆಗೆ ಇದರ ಬುಡಕ್ಕೆ ನಾನು ಬರಲಿಲ್ಲ. ಇದನ್ನು ನೋಡಿ ತೆಗೆದು ತೋರಿಸ್ತೇನೆ ನಿಮಗೆ. ನೋಡಿ ಹೇಗಿದೆ ನೋಡಿ ಮಣ್ಣು, ಸಹಜವಾಗಿದೆ. ಇದನ್ನು ಮುಟ್ಟಬೇಕಾದ್ರೆ ಸ್ಮೆಲ್ ಬರ್ತದೆ. ಶುಂಠಿ ಅಂತ ಹೇಳಿದ್ರೆ ಆ ರೀತಿ ಸ್ಮೆಲ್ ಇದ್ರೆ ಮಾತ್ರ ಶುಂಠಿ, ಇನ್ಯಾವುದು ಹೈಬ್ರಿಡ್ ಇದನ್ನಲ್ಲ. ಇದು ನೋಡಿ ತೆಗಿತೇನೆ. ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ನಿಮಗೆ. ನ್ಯಾಚುರಲ್ ಶುಂಠಿ, ಒರಿಜಿನಲ್ ಶುಂಠಿ ಹೇಗೆ ಬೆಳೆದಿದೆ ನೋಡಿ. ಇದರ ಹೈಟ್ ನೋಡಿ, ಇದು ಗೊತ್ತಾಗ್ತದೆ. ಇಲ್ಲೆಲ್ಲ ಹಾಕಿರುವಂಥದ್ದು. ಇದು ನಿಜವಾಗ್ಲೂ ಆರೋಗ್ಯಕ್ಕೆ ಸಹಕಾರಿಯಾಗಿರುವಂಥದ್ದು. ಇನ್ಯಾವುದು ಫುಲ್ಲು ಕೆಮಿಕಲ್ ಸುಫಲ ಟ್ರ್ಯಾಕ್ಟರಲ್ಲಿ ಬೆಳೆದು ಮಾಡಿರುವಂಥದ್ದಲ್ಲ. ಇದು ಎಷ್ಟಾಗ್ತದೆ ಅಂತ ಒಂದು ಬುಡದಲ್ಲಿ ತೋರಿಸ್ತೇನೆ. ಒಂದು ಬುಡ ಹಾಕಿರುವಂಥದ್ದು ನೋಡಿ. ಶುಂಠಿ ತೆಗೆದದ್ದು ನೋಡಿದ್ರಿ. ಈಗ ಅರಶಿನವನ್ನು ಮನೆ ತೆಗಿದ್ದೇನೆ. ಇದು ಕೂಡ ಸಾವಯವ, 0 ಕೆಮಿಕಲ್ ಇರುವಂಥದ್ದು. ನಾವು ಹೆಚ್ಚಾಗಿ ಸಾವಯವನ್ನೇ ಮಾಡುವಂಥದ್ದು. ನೋಡಿ ಹೇಗೆ ಬೆಳೆದಿದೆ ನೋಡಿ ಅರಶಿನ. ಒಂದೊಂದು ಬುಡದಲ್ಲಿ ತುಂಬ ಇದೆ. ಕೈಯಲ್ಲಿ ಬರ್ತಾ ನೋಡ್ತೇನೆ, ಇಲ್ಲ ಬರ್ತಾ ಇಲ್ಲ, ಅಂದರೆ ಅಷ್ಟು ಬೆಳೆದಿದೆ ಬುಡದಲ್ಲಿ. ಅದಕ್ಕೆ ಒಂದು ಸಲ ಹಾರೆಯಲ್ಲಿ ತೆಗೆದಾಗ ಗೊತ್ತಾಗ್ತದೆ ಎಷ್ಟಿದೆ ಅಂತ ಹೇಳಿ. ಪೂರ್ತಿ ಬಂದಿದೆ ನೋಡಿ, ಒಂದು ಬುಡದಲ್ಲಿ ಎಷ್ಟು ಅರಶಿನ ಇದೆ ನೋಡಿ. ಇದನ್ನು ಮಣ್ಣದಾಗಿ ತೋರಿಸ್ತೇನೆ ನಿಮಗೆ. ನೋಡಿ, ಇದು ನಾಟಿ ಶುಂಠಿ. ಅದರಿಂದಾಗಿ ಇದು ಇಷ್ಟು ಸಣ್ಣದೇ ಇರುವಂಥದ್ದು. ಇದು ತುಂಬ ದೊಡ್ಡದಾಗೋದಿಲ್ಲ ನಾಟಿ ಶುಂಠಿ. ಆದರೆ ಇದು ಕೊಯ್ಯುವಂಥ ಟೈಮ್ ಇದಲ್ಲ, ಇದು ಇನ್ನೊಂದು 2 ತಿಂಗಳು ಇದು ಒಣಗೋವರೆಗೆ ಇರಬೇಕು. ಆಗ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ತುಂಬ ಟೇಸ್ಟಿ ಮತ್ತು ಸ್ಮೆಲ್, ಭಯಂಕರ ಸ್ಮೆಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಒರಿಜಿನಲ್ ಆಗಿರುವಂಥ ನಾಟಿ ಶುಂಠಿ ಇದು. ನೋಡಿ ಹಳದಿ
ಹೇಗಿದೆ ನೋಡಿ, ಹಳದಿ ಗಮ್ ಅಂತ ಬರ್ತಾ ಇದೆ, ಇಲ್ಲಿ ಕೆಳಗಡೆ ಶುಂಠಿ ಇದೆ, ಎರಡು ಮಿಕ್ಸ್ ಆಗಿ ಸ್ಮೆಲ್ ಬರ್ತಿದೆ ಒಂದೊಂದು ಬುಡದಲ್ಲಿ. ಹೇಗಿದೆ ನೋಡಿ, ಇದಕ್ಕೆ ಯಾವುದೇ ಕೆಮಿಕಲ್ ಅಲ್ಲ, ಇದಕ್ಕೆ ಸಾವಯವನೂ ಹಾಕಲಿಲ್ಲ, ಏನು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಬೆಳೀತದೆ. ಇಷ್ಟು ನ್ಯಾಚುರಲ್ ಆಗಿ ಬೆಳೆಯುವಂಥ ಬೇರೆ ಯಾವುದು ಇರಲಿಕ್ಕಿಲ್ಲ. ಮತ್ತು ಇದಕ್ಕೆ ಹಂದಿ ಕಾಟ ಇಲ್ಲ, ಬೇರೆ ಯಾವುದೇ ಇದಕ್ಕೆ ಸಮಸ್ಯೆಗಳು ಅಂತಿಲ್ಲ. ಒರಿಜಿನಲ್ ಆಗಿ ಹಳದಿ ಸಿಗ್ತದೆ ನಿಮಗೆ ಇದರಲ್ಲಿ. ನಾರ್ಮಲ್ ಆಗಿ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಇದನ್ನು ಹುಡಿ ಮಾಡಿದಾಗ ಅದನ್ನು ತೆಗಿತಾರೆ ಅವರು, ಅದು ಸ್ವಲ್ಪ ಕಹಿ ಬರ್ತದೆ ಅಂತೇಳಿ. ಆದರೆ ಇದು ನಿಜವಾಗ್ಲೂ ಒರಿಜಿನಲ್. ಇದನ್ನು ಒಂದು ಪೀಸ್ನ ಸಾಂಬಾರಿಗೆ ಹಾಕಿದರೆ ಅಥವಾ ನಾವು ಕಷಾಯ ಮಾಡಬೇಕಾಗಿದ್ರೆ ಬೇರೆ ಏನು ಬೇಕಾಗಿಲ್ಲ, ಅಷ್ಟು ಒಳ್ಳೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಮೆಡಿಸಿನ್ ಇದು. ನೋಡಿದು ಅರಶಿನದ್ದು ಟರ್ಮರಿಕ್ಕಿದ್ದು ಎಲೆ ಇದು. ನಮ್ಮಲ್ಲೊಂದು ನಾಗರ ಪಂಚಮಿ ಅಂತೇಳಿ ಒಂದು ಹಬ್ಬ ಬರ್ತದೆ, ತುಂಬ ಜೋರಾಗಿರ್ತದೆ. ಆ ಟೈಮಲ್ಲಿ ಈ ಒಂದು ಎಲೆಗೆ 1 ರೂಪಾಯಿ 2 ರೂಪಾಯಿಗೆ ಸಿಟಿಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಅಕ್ಕಿಯನ್ನು ಹಿಟ್ಟೆಲ್ಲ ಮಾಡಿ ಇದರಲ್ಲಿ ಹೀಗೆ ಹಾಕಿ ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ಅದರಲ್ಲಿ ಒಂದು ಡಿಶ್ ಮಾಡ್ತಾರೆ ನಮ್ಮ ಭಾಗದಲ್ಲೆಲ್ಲ. ಏನಕ್ಕೆ ಇದು ಅಂತ ಬೇರೆ ಯಾವುದೋ ಎಲ್ಲ ಚಾಯ್ಸ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಇದರ ಮೇಲ್ಗಡೆಗೆ ಒಂದು ಆ್ಯಂಟಿಬಯೋಟಿಕ್ ಆಗಿರುವಂಥ ಒಂದು ಅಂಶ ಇರ್ತದೆ. ಇದು ಈ ತಿಂಡಿಗೆ ಆ್ಯಡ್ ಆಗ್ತದೆ. ಆಗ ನಮಗೆ ಆ ಮಳೆಗಾಲದ ಟೈಮಲ್ಲಿ ಜೋರು ಮಳೆಯೆಲ್ಲ ಇರ್ತದೆ, ಆರೋಗ್ಯದ ಸಮಸ್ಯೆಗಳೆಲ್ಲ ಇರ್ತದೆ. ಅದಕ್ಕೋಸ್ಕರ ಒಂದು ರೋಗ ನಿರೋಧಕ ಶಕ್ತಿ ಬಿಲ್ಡ್ ಮಾಡಲಿಕ್ಕೆ ಇದು ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ. ತುಂಬ ಜನರು ಈ ವಿಡಿಯೋ ನೋಡಿದ ತಕ್ಷಣ ಸಾವಯವ ಅರಶಿನ ಸಿಗ್ಬೋದಾ, ಶುಂಠಿ ಸಿಗ್ಬೋದಾ ಇಂಥದ್ದೆಲ್ಲ ಕೇಳುವಂಥ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಹೇಳ್ತೇನೆ, ಇದನ್ನು ನೆಡೋದ್ರ ಬಗ್ಗೆ, ಇದರದ್ದು ಇನ್ಫಾರ್ಮೇಷನ್ ಬಗ್ಗೆ ನಾನು ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ. ಕಮೆಂಟ್ಗೆ ನಾನು ನೆಕ್ಸ್ಟ್ಗೆ ವೀಡಿಯೋದಲ್ಲಿ ಉತ್ತರ ಕೊಡುವಂಥ ಟ್ರೈ ಮಾಡ್ತೇನೆ. ನೀವು ಕಾಲ್ ಮಾಡಲಿಕ್ಕೆ ಹೋದರೆ ನಮಗೆ ಕಾಲ್ ರಿಸೀವ್ ಮಾಡಲಿಕ್ಕೆ ಎಷ್ಟೋ ಸಲ ಆಗಲ್ಲ, ಆಗ ತುಂಬ ಜನರಿಗೆ ಬೇಜಾರಾಗುತ್ತೆ. ವಾಟ್ಸಪ್ ಮಾಡ್ತೀರಿ, ನಮಗೆ ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಇದನ್ನು ವೃತ್ತಿ ಅಂತೇಳಿ ಮಾಡ್ತಿರೋದಲ್ಲ, ಇದನ್ನು ಪ್ರವೃತ್ತಿ ಅಂತೇಳಿ ಮಾಡ್ತಿರುವಂಥದ್ದು. ನಿಮಗೆಲ್ಲ ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋ ಬಿಟ್ಟಿರೋದು. ಇದನ್ನು ನಿಮಗೆ ಉಪಯೋಗ ಆದರೆ ಇದನ್ನು ಬೇರೆಯವರಿಗೆ ಶೇರ್ ಮಾಡಿ. ಇದು ಉಪಯೋಗ ಆಗಿಲ್ಲ ಅಂದರೆ ಒಂದು ಅನ್ಸಬ್ಸ್ಕ್ರೈಬ್ ಆಗಿ, ಅದನ್ನು ನಿಮಗೆ ಬಿಟ್ಟಿರುವಂಥದ್ದು. ಮತ್ತು ನಿಮ್ಮೆಲ್ಲರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೆಲ್ಪ್ ಮಾಡಿ. ಅದರೊಟ್ಟಿಗೆ ಇದು ಎರಡನ್ನು ಕರೆಕ್ಟಾಗಿ ನೀವು ಸಾವಯವವಾಗಿ ಬೆಳೆದಾಗ ನಿಮ್ಮ ಆಹಾರದ ಸಿಸ್ಟಮ್ ಎಲ್ಲವೂ ಕೂಡ ಒಂದು ಸಿಸ್ಟಮಿಗೆ ಬರ್ತದೆ. ಮತ್ತು ಕಡಿಮೆ ಜಾಗದಲ್ಲಿ ಬೇಕಾಗಿರುವಂಥದ್ದು. ಇದನ್ನು ನೆಡುವಂಥದ್ದು ಈ ಟೈಮಿಗಲ್ಲ, ಏಪ್ರಿಲ್ ಮೇ ಟೈಮಿಗೆ ನೆಡುವಂಥದ್ದು. ನೆಡುವಾಗ ನಾನು ವೀಡಿಯೋ ಮಾಡ್ತೇನೆ. ಈ ವಿಡಿಯೋ ನೋಡಿ ನೀವು ಒಂದು ಬುಡ ಆದರೆ ಇದನ್ನು ನೆಟ್ಟರೆ ನಾವು ವೀಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.